ಇದು ಹಬ್ಬದ ಸೀಸನ್ನು. ದಸರಾ ಮುಗಿತು, ದೀಪಾವಳಿ ಆರಂಭ ಆಗ್ತಾ ಇದೆ. ಹಬ್ಬ ಹರಿದಿನದಲ್ಲಿ ಈ ಅಲ್ಪ ಸ್ವಲ್ಪ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಬಟ್ ಚಿನ್ನ ಖರೀದಿ ಅನ್ನೋದು ಮಧ್ಯಮ ವರ್ಗದವರಿಗೆ, ಬಡವರ್ಗದವರಿಗೆ ಗಗನ ಕುಸುಮ ಆಗಿಬಿಟ್ಟಿದೆ. ಯಾಕೆಂದರೆ ಚಿನ್ನದ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. ಜನ ಚಿನ್ನವನ್ನು ಖರೀದಿ ಮಾಡೋದು ಹೆಂಗಪ್ಪ ಅಂಥೇಳಿ ಯೋಚಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಎಷ್ಟಿದೆ ಗೋಲ್ಡ್ ರೇಟು, ಕಡಿಮೆ ಆಗಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಗಗನಕ್ಕೇರಿದ ಬಂಗಾರದ ಬೆಲೆ 10 ಗ್ರಾಂ ಬಂಗಾರಕ್ಕೆ 1.25 ಲಕ್ಷ, 1.5 ಲಕ್ಷದ ಗಡಿ ದಾಟಿದ ಕೆಜಿ ಬೆಳ್ಳಿ. ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದ್ದು ಬಂಗಾರದ ಬೆಲೆಯಲ್ಲಿ ಆಲ್ ಟೈಮ್ ರೆಕಾರ್ಡ್ ನಿರ್ಮಾಣವಾಗ್ತಿದೆ. ಕಳೆದ 1 ವರ್ಷದಲ್ಲಿ 65% ರಷ್ಟು ದರ ಏರಿಕೆ ಆಗಿದ್ರೂ ಸಹ ಚಿನ್ನದ ಮೇಲೆ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ. ಇನ್ನು ಬೆಳ್ಳಿ 1 ವರ್ಷದಲ್ಲಿ 75% ಏರಿಕೆಯಾಗಿದೆ. ಹಿಂದಿನ ಯಾವ ವರ್ಷಗಳಲ್ಲೂ ಆಗದ ಬೆಲೆ ಏರಿಕೆ ಕಳೆದ ಅಕ್ಟೋಬರ್ನಿಂದ ಈ ವರ್ಷ ಅಕ್ಟೋಬರ್ನಲ್ಲಿ ಆಗಿದೆ. ದೀಪಾವಳಿ ಹಾಗೂ ಈಗಾಗಲೇ ಮದುವೆ ಸೀಸನ್ ಆರಂಭ ಆಗಿದ್ದು ಮಧ್ಯಮ ವರ್ಗ ಹಾಗೂ ಬಡವರ್ಗದ ಮಹಿಳೆಯರಿಗೆ ಬಂಗಾರ ಕೊಳ್ಳಂಗಿಲ್ಲ, ಮುಟ್ಟಂಗಿಲ್ಲ ಎನ್ನುವಂತಾಗಿದೆ. ನಮ್ಮಂಥವ್ರಿಗೆ ಬೆಳ್ಳಿ ಬಂಗಾರ ರೇಟ್ ಇವಾಗ ಹೆಚ್ಚಾಗಿರೋದ್ರಿಂದ ತೊಗೊಳಕ್ಕೆ ಆಗ್ತಾ ಇಲ್ಲ. ಅದರಿಂದ ದೀಪಾವಳಿ ಹಬ್ಬಕ್ಕೆ ನಾವು ತೊಗೋಬೇಕು ಅನ್ನೋ ಆಸೆ ಇದೆ. ಅದರಿಂದ ಕಮ್ಮಿ ಆಗಲಿ ಅಂತ ನಾವು ಕೇಳ್ತೀವಿ. ತುಂಬಾ ಜಾಸ್ತಿ ಆಗಿದೆ ಮೇಡಮ್, ಅದು 1.5 ಲಕ್ಷ ತುಂಬಾ ಜಾಸ್ತಿ ಆಗಿದೆ. ಎಲ್ಲ ಇರೋರಂಥವ್ರಿಗೆ ಸರಿ ಹೋಗುತ್ತೆ ಪ್ಲ್ಯಾನು, ಬಟ್ ನಮ್ಮಂಥವ್ರಿಗೆ ತುಂಬ ಕಷ್ಟನೇ ಆಗುತ್ತೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 1,24,000 ರೂಪಾಯಿ ಆಗಿದ್ರೆ ಬೆಳ್ಳಿ ಕೆಜಿಗೆ 1,60,000 ರೂಪಾಯಿ ಆಗಿದೆ. ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚುತ್ತಾ ಇರೋದು, ವಿವಿಧ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಕೊಳ್ಳುತ್ತಿರೋದು, ಟ್ರಂಪ್ನ ಟ್ಯಾರಿಫ್ ನೀತಿ ಮೊದಲಾದ ಕಾರಣಗಳಿಂದ ಚಿನ್ನ ಬೆಳ್ಳಿ ಏರಿಕೆಯಾಗ್ತಾ ಇದೆ. ಇನ್ನು 2-3 ತಿಂಗಳು ಇದೇ ದರ ಇರಲಿದ್ದು 10 ಗ್ರಾಂ ಚಿನ್ನದ ಬೆಲೆ 1,35,000 ರೂಪಾಯಿ ಹಾಗೂ ಬೆಳ್ಳಿ ಕೆಜಿಗೆ 1,75,000 ರೂಪಾಯಿವರೆಗೂ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಅಂತಾರೆ ಹಣಕಾಸು ತಜ್ಞರು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ರಷ್ಯಾ ಯುಕ್ರೇನ್ ಆಗಿರ್ಬೋದು ಹಾಗೂ ಏನು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿತ ಆಗಿರ್ಬೋದು, ಡಾಲರ್ಗಳನ್ನು ಮಾರ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ಗಳು, ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಡಾಲರ್ಗಳನ್ನು ಮಾರ್ಬಿಟ್ಟು ಅವರು ಕೂಡ ಚಿನ್ನ ಬೆಳ್ಳಿ ಖರೀದಿ ಮಾಡ್ತಾ ಇದ್ದಾರೆ. ಈ ಥರ ಅನೇಕ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳೇ ಚಿನ್ನವನ್ನು ಖರೀದಿ ಮಾಡ್ತಿರೋದ್ರಿಂದ ಲಾಸ್ಟ್ ಒಂದೇ ಒಂದು ವರ್ಷದಲ್ಲಿ ಹತ್ತತ್ರ 60-65% ರಿಟರ್ನನ್ನು ಚಿನ್ನ ಕೊಟ್ಟಿದ್ರೆ ಬೆಳ್ಳಿಯಲ್ಲಿ ಹತ್ತತ್ರ 70-75% ರಿಟರ್ನನ್ನು ಒಂದೇ ಒಂದು ವರ್ಷದಲ್ಲಿ ನೋಡಿದ್ದೀವಿ. ಈಗ ಇಲ್ಲಿಂದ ಇದೇ ಥರ ಏರಿಕೆಯನ್ನು ಇನ್ನೊಂದು ವರ್ಷಕ್ಕೆ ನೋಡ್ಬೋದಾ ಅಂದರೆ ಖಂಡಿತ ಅದರ ಸಾಧ್ಯತೆಗಳು ಕಡಿಮೆ ಇದೆ. ಇನ್ನು 1-2 ತಿಂಗಳಲ್ಲಿ ಕೇವಲ 10-15% ಮಾತ್ರ ಇಳಿಕೆಯಾಗೋ ನಿರೀಕ್ಷೆ ಇದೆ. ಹೆಚ್ಚಿನ ಇಳಿಕೆಯನ್ನ ನಿರೀಕ್ಷಿಸಲು ಆಗ್ತಾ ಇಲ್ಲ. ಹೀಗಾಗಿ ಶಾಸ್ತ್ರಕ್ಕಾಗಿ ಚಿನ್ನ ಖರೀದಿಸಿ, ಆದರೆ ಯಾವುದೇ ಕಾರಣಕ್ಕೂ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಡಿ ಅಂತಾರೆ ತಜ್ಞರು. ಜೊತೆಗೆ ಈಗಾಗಲೇ ಗೋಲ್ಡ್ ಶಾಪ್ಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿ ಸ್ಟಾಕ್ ಕೂಡ ಸಿಗ್ತಾ ಇಲ್ಲ. ದೀಪಾವಳಿಗೋಸ್ಕರ ನಾನು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದೀನಿ ಅನ್ನೋರು, ಆಯಿತು ನಾವು ಲಕ್ಷ್ಮಿ 1 ಗ್ರಾಮ್ ಕಾಯಿನ್ ತೊಗೊಳ್ತಾ ಇದ್ದೀವಿ, ಈ ಖಂಡಿತವಾಗ್ಲೂ ನಿಮ್ಮ ಶಾಸ್ತ್ರಕ್ಕೋಸ್ಕರ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋರು ಖರೀದಿ ಮಾಡ್ಬೋದು. ಆದರೆ ಹೂಡಿಕೆ ದೃಷ್ಟಿಯಿಂದ ಚಿನ್ನವನ್ನು ಈ ರೇಟಲ್ಲಿ ಖರೀದಿ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಆದರೆ ಭಾರೀ ಪ್ರಮಾಣದ ಕುಸಿತವನ್ನು ಕೂಡ ಚಿನ್ನದಲ್ಲಿ ನಿರೀಕ್ಷಿಸಬೇಡಿ. ಪ್ರತಿ ಗ್ರಾಮ್ಗೆ 5,000 ಬಂದ್ಬಿಡುತ್ತೆ, 6,000 ಬಂದ್ಬಿಡುತ್ತೆ, ಬೆಳ್ಳಿ ಪ್ರತಿ ಕೆಜಿಗೆ 50,000 60,000 ಬಂದ್ಬಿಡುತ್ತೆ. ಅದೆಲ್ಲ ಯಾವುದೂ ಸಾಧ್ಯತೆಗಳಿಲ್ಲ. ಈ ದರ ಏರಿಕೆ ಇವಾಗ ಆಲ್ರೆಡಿ ಏನಾಗಿದೆ, ಇದು ಹಬ್ಬ ಅಂದರೆ ಇನ್ನು 1 ತಿಂಗಳಿಂದ 3 ತಿಂಗಳವರೆಗೂ ಕಂಟಿನ್ಯೂ ಆಗ್ಬೋದೇ ಹೊರತು ಅದಾದಮೇಲೆ ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯಲ್ಲಿ ಕರೆಕ್ಷನನ್ನು ಕಾಣ್ತೀವಿ. ಯಾವುದು ಮೇಲ್ಗಡೆ ದಿಢೀರಂತ ಹೋಗಿರುತ್ತೆ ಅದು ಕೆಳಗಡೆ ಬರಲೇಬೇಕು. ಯಾವಾಗ ಬರಬೇಕು, ಎಷ್ಟು ಬರಬೇಕು ಅನ್ನೋದನ್ನು ಕೂಡ ನಾವು ನೋಡೋದಾದರೆ ಒಂದು 10-15% ಇಳಿಕೆಯನ್ನು ನಿರೀಕ್ಷಿಸ್ಬೋದು. ಭಾರೀ ಪ್ರಮಾಣದ ಕುಸಿತ ಅಂತೂ ಚಿನ್ನ ಬೆಳ್ಳಿಲಿ ಆಗೋದಿಲ್ಲ. ಒಟ್ಟಿನಲ್ಲಿ ಮಧ್ಯಮ ಮತ್ತು ಬಡ ವರ್ಗದವರಲ್ಲಿಯೇ ಈ ಚಿನ್ನದ ಮೇಲಿನ ಕ್ರೇಜ್ ಹೆಚ್ಚಾಗಿದೆ. ಇನ್ನು ಸದ್ಯಕ್ಕೆ ಚಿನ್ನ ಹಾಗೂ ಬೆಳ್ಳಿಯ ನಾಗಾಲೋಟಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳಿಲ್ಲ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.